ಓಡಾಡ್ತಾ ಇದ್ದಾರೆ. ನೋಡಿ, ಇದನ್ನು ನಾವು ಭಾಳ ಮುಂಚಿತವಾಗಿ ಇಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು ಅಂದ್ಬಿಟ್ಟು ರೈತರಿಗೆ ಕೂಡ ನಾವು ಸಲಹೆ ನೀಡಿದ್ವಿ, ಸೂಚನೆಯನ್ನು ಏನು ಮಾಡಬೇಕು ಅಂತ ಕೂಡ ನೀಡಿದ್ವಿ ರಾಜ್ಯಾದ್ಯಂತ. ಅದಲ್ಲದೆ ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದು ಮನವಿ ಮಾಡಿಕೊಂಡಿದ್ದಾರೆ, ನಮಗೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ಬೋದು ಅಂದ್ಬಿಟ್ಟು. ಅದೇ ನಿಟ್ಟಿನಲ್ಲಿ ಇವಾಗ ಏನು ನಮಗೆ ಸುಮಾರು 70-75% ಮಳೆಗಾಲ ಮುಗ್ದಿದ್ರೂ ಕೂಡ ಇಲ್ಲಿ ಒಂದು ಹನಿ ನೀರಿಲ್ಲ ಇಲ್ಲಿ. ಸೊ ಆದ್ದರಿಂದ ಇವತ್ತು ನಾವಾಗಿರ್ಬೋದು ಮತ್ತು ನಮ್ಮ ಬಸವರಾಜ ಮತ್ತಿಮೂಡವರು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದೆರಡು ಕಡೆ ವೀಕ್ಷಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ತಾವು ನೋಡಿದ್ರೂ ಗೊತ್ತಾಗ್ತದೆ, ಇದು ಸಂಪೂರ್ಣವಾಗಿ ಉದ್ದು, ಹೆಸರು ಮತ್ತು ತೊಗರಿಗೂ ಕೂಡ ಯಾವುದೇ ರೀತಿಯಾಗಿ ಅದು ಬೆಳವಣಿಗೆ ಆಗಿಲ್ಲ. ಸೊ ಈ ಸರಿ ಇಳುವರಿ ಅಷ್ಟೇ ತೊಂದರೆ ಆಗೋದಿಲ್ಲ, ಕುಡಿಯೋ ನೀರು, ಮೇವು ಕೂಡ ತೊಂದರೆ ಆಗ್ಬೋದು. ಸೊ ಆದ್ದರಿಂದ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ಸಚಿವರಿಗೂ ಕೂಡ ಜಿಲ್ಲೆ ಪ್ರವಾಸ ಮಾಡಿ ಸಭೆಗಳು ಮಾಡಿ, ನಾಳೆ ಕ್ಯಾಬಿನೆಟ್ ಏನಿದೆ, ನಾಡಿದ್ದು ಕ್ಯಾಬಿನೆಟ್ ಇದೆ, ಅದರಲ್ಲಿ ಒಂದು ವರದಿ ಸಲ್ಲಿಸಬೇಕು ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಚರ್ಚೆ ಆಗಿ ಮುಂದೆ ಯಾವ ರೀತಿ ನಾವು ಕ್ರಮವನ್ನು ವಹಿಸ್ಕೋಬೋದು ಅಂತ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ನೋಡಿ, ನೋಡಿ, ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ 2ನೇ ಹೆಚ್ಚು ಪರಿಹಾರ ಸಿಕ್ಕಿದ್ದು ಇಡೀ ಇಂಡಿಯಾನಲ್ಲಿ, ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು 650 ಕೋಟಿಗಿಂತ ಹೆಚ್ಚು ಪರಿಹಾರ ಇತಿಹಾಸದಲ್ಲಿ ಮೊದಲನೇ ಬಾರಿ ಬಂದಿದ್ದು. ಹಿಂದೆ ಏನು ಹೋದ ಬಾರಿ ನಾವು ಭಾಳ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಆಫೀಸರ್ಸ್ ಇರ್ಬೋದು, ಬೇರೆ ಮಟ್ಟಕ್ಕೆ ಹೋಗಿ ನೋಂದಣಿ ಮಾಡಿಸಿದ್ರು. ಅದೇ ನಿಟ್ಟಿನಲ್ಲಿ ಈ ಸರಿನೂ ಕೂಡ ಅದಕ್ಕೆ ಭಾಳ ವಿಶೇಷವಾದಂಥ ಒತ್ತನ್ನು ಕೊಟ್ಟು ಇವತ್ತು ನಮ್ಮಲ್ಲಿ ಸುಮಾರು 4.5 ಲಕ್ಷ ರೈತರು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ನಾವು ಏನಿದೆ ಪರಿಹಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ನಿಯಮಾವಳಿ ಕೊಡಬೇಕಾಗ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಇದರಲ್ಲಿ NDRF ವಿ ಹ್ಯಾವ್ ನೋಡಿ, ನಾವು ಇವಾಗಿಂದ ಅಲ್ಲ, ಇದು ಸದನದಲ್ಲಿ ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಭಾಳ ಸರಿ ಪ್ರಸ್ತಾಪ ಮಾಡಿದ್ದಾರೆ. ನೀವು ಬರ ಘೋಷಣೆ ಮಾಡಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಮಾಡಲಿಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ಮಾಡಬೇಕು. ಈಗ 2019ರಲ್ಲಿ 2016ನಲ್ಲಿ ಇಂದಿನ ಕೇಂದ್ರ ಸರ್ಕಾರ ಕೆಲವು ಮಾನದಂಡಗಳು ಬದಲಾವಣೆ ಮಾಡಿದ್ದಾರೆ. ಆ ಮಾನದಂಡಗಳನ್ನು ನಾವು ಪೂರೈಸಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಸೊ ಸರಳೀಕರಣ ಮಾಡಿ ಅಂತಲೂ ಕೂಡ ಭಾಳ ಸರಿ ಪ್ರಸ್ತಾಪ ಮತ್ತು ಚರ್ಚೆ ಪಾರ್ಲಿಮೆಂಟಲ್ಲಿ ಕೂಡ ನಡೆದಿದೆ, ನಮ್ಮ ಅಸೆಂಬ್ಲಿನಲ್ಲಿ ಕೂಡ ನಡೆದಿದೆ. ಆದರೆ ನಮ್ಮ ಕೈ ಕಾನೂನಾತ್ಮಕವಾಗಿ ಕಟ್ಟಾಕಿದ್ದಾರೆ ಕೇಂದ್ರ ಸರ್ಕಾರ. ನಾವು ಅವರ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ, ಇಲ್ಲದ್ರೆ ನಮ್ಗೆ ₹1 ಸಿಗೋದಿಲ್ಲ. ಆಮೇಲೆ ಹೋದ ಬಾರಿ ತಮ್ಗೆ ಗೊತ್ತಿರೋ ಹಾಗೆ ಪರಿಹಾರದಲ್ಲೂ ಕೂಡ ಸ್ವಲ್ಪ ವಿಳಂಬ ಮಾಡೋದಕ್ಕೆ ನಾವು ಕೋರ್ಟಿಗೆ ಹೋಗಬೇಕಾಗಿತ್ತು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ಮೇಲೆ ನಮಗೆ ಪರಿಹಾರ ಬಂತು. ಸೊ ಅದಕ್ಕೆ ನಾವು ಹಿಂದಿನ 1-2 ವರ್ಷದಲ್ಲಿ ಏನೇನು ಪಾಠಗಳನ್ನು ಕಲ್ತಿದ್ದೇವೆ, ಬರ ನಿರ್ವಹಣೆ ಇರ್ಬೋದು, ಅತಿವೃಷ್ಟಿದಿರ್ಬೋದು, ಅದನ್ನು ನಾವು ಮುಂಜಾಗ್ರತವಾಗಿ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರನೇ ಬಂದಿಲ್ಲ, ಚರಂಡಿ ಕಂತಿದ್ದು ಸಾಕಷ್ಟು ರೈತರು ಇಲ್ಲ ಆಲ್ಮೋಸ್ಟ್ ಎಲ್ಲ ತಾರತಮ್ಯ ಇಲ್ಲ ನೋಡಿ, ಸಮಾನವಾಗಿ ಯಾರಿಗೂ ಸಿಗೋದಿಲ್ಲ. ಈಗ ನೀವು 5 ಎಕರೆ ಹಾಕಿದ್ದೀರಾ, ನಿಮ್ಮ ಇಳುವರಿ ಜಾಸ್ತಿ ಇರ್ಬೋದು, ನಾನು 5 ಎಕರೆ ಹಾಕಿದ್ರೆ ನನ್ನ ಇಳುವರಿ ಕಮ್ಮಿ ಇರ್ಬೋದು. ಅದ್ರ ಪ್ರಕಾರ 5 ನೋಡಿ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಇರ್ಬೋದು, ಬೇರೆ ಯಾವುದೇ ಏನು ಇದಕ್ಕೆ ಮಾನದಂಡಗಳಿದೆ, ಅದು ಪಬ್ಲಿಕ್ ಮುಂದೆನೇ ಆಗುತ್ತೆ. ಯಾರು ಒಂದ್ ನಿಮಿಷ ಮತ್ತಿಮೂಡವರಿಗೆ ನನ್ನ ಜೊತೆನೇ ಇದ್ದಾರೆ ಅಂದ್ರೆ ಈ ವಿಚಾರದಲ್ಲಿ ಎಲ್ಲರೂ ಒಂದೇ ಅಲ್ವಾ? 650 ಕೋಟಿ ಹೆಂಗ್ ಬಂತು ಮತ್ತೆ ನಮ್ಮ ಜಿಲ್ಲೆಗೆ? ಈಗ ಹಿಂದೆ ಬಸವರಾಜ್ ಸಾಹೇಬ್ರಿದ್ದಾಗೆ 28 ಕೋಟಿ ಮ್ಯಾಕ್ಸಿಮಮ್ ಬಂದಿದ್ದು ನಮ್ಮ ಜಿಲ್ಲೆಗೆ. ಹ್ಯಾಪಿ ಅಂತಲ್ಲ ನೋಡಿ, ಏನಿದ್ರು ಕೂಡ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಗೈಡ್ಲೈನ್ಸಲ್ಲಿ ಗೈಡ್ಲೈನ್ಸನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ VA ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಅವರು ಪಬ್ಲಿಕ್ನಲ್ಲೇ ಮಾಡ್ತಾರೆ. ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಯಾವುದೂ ಕೂಡ ಕದ್ದಿ ಮುಚ್ಚಿ ಮಾಡೋದಲ್ಲ, ಪಬ್ಲಿಕ್ನಲ್ಲೇ ಇರ್ತದೆ, ರೈತರ ಮುಂದೆನೇ ಆಗ್ತದೆ. ಅಂಥವೇನಾದರೂ ಲೋಪಗಳಿದೆ, ಅದು ಗಮನಕ್ಕೆ ಬಂದರೆ ಖಂಡಿತವಾಗೂ ಅದನ್ನು ಮಾಡ್ತಾರೆ. ಅದು ಯಾವುದಾದ್ರು ಇದ್ರೆ ಗಮನಕ್ಕೆ. ನನ್ನ ಪ್ರಕಾರ ಒಂದು 20% ಪಂಚಾಯತ್ನಲ್ಲಿ ಈ ಸಮಸ್ಯೆಗಳು ಬರ್ತಾ ಇದೆ. ಅದು ಯಾಕೆ ಬರ್ತಾ ಇದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಕೆಲವು ಕಡೆ
ನಮ್ಮ ರೈತರು ಕೂಡ ಏನೋ ಸಹಕಾರ ನೀಡಿಲ್ಲ, ಇವರು ಕೂಡ ನಮ್ಮ ಅಧಿಕಾರಿಗಳದ್ದು ಬೇಜವಾಬ್ದಾರಿತನ ಇದೆ ಅಂತ ಗೊತ್ತಿದೆ. ಬಟ್ ವಾಟ್ ಎವರ್ ಇಟ್ ಈಸ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಸರ್, ಈಗ ಸಂಪುಟ ವಿಸ್ತರಣೆ ನಂತರ ಸಾಕಷ್ಟು ಬಿಸಿಲಲ್ಲಿ ಯಾಕೆ ನಿಂತು ಕೇಳ್ತೀರಿ ಇವೆಲ್ಲ ನಡೀತದೆ ಫಸ್ಟ್. ಈಗ ಏನಾಗ್ತದೆ ಸರ್, ನಿಮ್ಮಲ್ಲಿ ಯಾವ ಮಾಡಿದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಂದೆ ಹೇಳಿದ್ದೇನೆ. ನಾನು 135 ಜನ ಇದ್ದಾಗ ಪ್ರಾದೇಶಿಕ ಪ್ರಾತಿನಿಧ್ಯತೆ ಅಥವಾ ಸಾಮಾಜಿಕ ನ್ಯಾಯ ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರಿಂದ ಆಗಿದೆ. ಈಗ ಅದರಲ್ಲಿ ಎಲ್ಲರಿಗೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತೊಗೊತೀವಿ ಅದಕ್ಕೆಲ್ಲರೂ ಬದ್ಧರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಹೌದು, ದೇರ್ ಆರ್ ಲಾಟ್ ಆಫ್ ಡಿಸರ್ವಿಂಗ್ ಪೀಪಲ್, ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ನಾಯಕತ್ವದ ಕೊರತೆನೂ ಇಲ್ಲ, ಸಾಮರ್ಥ್ಯದ ಕೊರತೆನೂ ಇಲ್ಲ. ಕಷ್ಟ ಏನಪ್ಪ ಅಂದರೆ ಬರೀ 15% ಅವ್ರಿಗೆ ಮಾಡ್ಬೋದು ನಾವು. 224ನಲ್ಲಿ ಬರೀ 15%ಗೆ ಮಾಡ್ಬೋದು, 33 ಜನಕ್ಕೆ ಮಾಡ್ಬೋದು ನಾವು. ಸೊ ಸ್ವಲ್ಪ ಸಹಜವಾಗಿ ಕಷ್ಟ ಅಲ್ಲ. 135 ಇದ್ದಾಗ 30 ಜನಕ್ಕೆ ಮಾಡು ಅಂದರೆ ಯಾರಿಗೆ ಬಿಡೋದು, ಯಾರಿಗೆ ಹಿಡಿಯೋದು ಹೇಳಿ? ಅದು ಅವ್ರು ಚರ್ಚೆ ಮಾಡಿರ್ತಾರಲ್ಲ ಇವರೇ, ನೋಡಿ. ಅದೇ ದಟ್ ಈಸ್ ಪ್ರೆರೋಗೇಟಿವ್ ಆಫ್ ಪಾರ್ಟಿ ಅಲ್ಲ. ಇದು ನೀವು ಮಾಧ್ಯಮದಲ್ಲಿರೋದು, ನಂಬಲ್ಲಿ ಏನು ಚರ್ಚೆ ಆಗಿಲ್ಲ. ನೋಡಿ, ಕ್ಯಾಬಿನೆಟ್ ಎಲ್ಲಿ ಯಾರು ಇರೋದು ಬಿಡೋದು ನನ್ನ ಆದ್ಯತೆ ಅಲ್ಲ, ಮುಖ್ಯಮಂತ್ರಿಗಳ ಆದ್ಯತೆ. ನೀವು ಮುಖ್ಯಮಂತ್ರಿಗಳ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಹೇಳೋಕ್ಕಾಗ್ತದೆ? ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೋಮ್ ಮಿನಿಸ್ಟರ್, ತೆಗೆದ್ರೆ ಕಾರ್ಯಕರ್ತ. ಅದೇ ನೋಡಿ, ಇಟ್ಸ್ ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಮ್ಮ ಪಾರ್ಟಿನಲ್ಲಿರ್ಬೋದು, BJPನಲ್ಲಿರ್ಬೋದು. ಒಂದು ಆಯ್ಕೆ ಪಟ್ಟಿ ಆದಮೇಲೆ ಹೋಗಿ ಹೈಕಮಾಂಡ್ ಅವರಿಗೆ ತೋರಿಸಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ಪಡೆದು ಬರೋದು, ಅದರಲ್ಲಿ ತಪ್ಪೇನಿದೆ? ಈಗ ನಾಳೆ ಆಗುತ್ತಲ್ಲ. ನೋಡಿ, ನಾನು ಹೇಳ್ದಂಗೆ ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಇದ್ದಾರೆ. ಇದಕ್ಕೋಸ್ಕರ ವಿಶೇಷವಾಗಿ ನೇಮಕ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದಂತ ತಾನೇ ಮಾಡಿರೋದು. ಈಗ ನೀವೇನೇ ಹೇಳ್ಬೋದು, ಒಂದು ಮಾತ್ರ ಒಪ್ಪಬೇಕಾಗ್ತದೆ, ಕಳೆದ 2-3 ವರ್ಷದಲ್ಲಿ ಹಿಂದೆ ಕಾಣದಷ್ಟು ನಮಗೆ ಪರಿಹಾರ ರೈತರಿಗೆ ನಾವು ತಂದು ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ದಟ್ ಈಸ್ ಅನ್ಡಿಬೇಟಬಲ್. ಡ್ರಿಂಕಿಂಗ್ ವಾಟರ್ ಭಾಳ ಸಮಸ್ಯೆ ಇದೆ ಸರ್, ಕಲುಷಿತ ನೀರು ಬರ್ತಾ ಇದೆ. ನೋಡಿ ಇದನ್ನು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಖಂಡ್ರೆ ಅವರು ನಿನ್ನೆ ರೀಜ್ನಲ್ ಮೀಟಿಂಗ್ ತೊಗೊಂಡಿದ್ದಾರೆ ಬೆಳ್ಳಾರಿನಲ್ಲಿ. ಸೊ ಈಗ ನಾನು ಹೇಳ್ದಂಗೆ ಇದು ಒಂದು ವಿಚಿತ್ರವಾದಂಥ ಬೆಳವಣಿಗೆ. ಇದು ಎಲ್ನಿನೋ ಯಾವಾಗಲೂ ಆಗ್ತದೆ, ಈ ಸರಿ ಸೂಪರ್ ಎಲ್ನಿನೋ ಆಗಿರೋದು. ಸೊ ಇದು ಬರೇ ನಮ್ಮ ಕಲಬುರಗಿಗೆ ಅಥವಾ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೂ ಆಗ್ತದೆ ಮತ್ತು ಹಲವಾರು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಸಮಸ್ಯೆ ಉದ್ಭವಿಸ್ತದೆ. ನಾನು ಹೇಳ್ದನಲ್ಲ, ಬರೀ ಇದು ಜೂನ್ ಜುಲೈದು ಅಷ್ಟೇ ಅಲ್ಲ ಸಮಸ್ಯೆ, ಮುಂದಿನ ಜೂನ್ ಜುಲೈ ತನಕ ನಾವು ಕಾಪಾಡ್ಕೊಂಡಿರ್ಬೇಕಾಗ್ತದೆ ನಮ್ಮ ಮೂಲಗಳನ್ನು, ಜಲಮೂಲಗಳನ್ನು. ಸೊ ಅದಕ್ಕೂ ಕೂಡ ಒಂದು ವಿಶೇಷವಾದಂಥ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಈಗಾಗಲೇ 1 ಕೋಟಿ ಪ್ರತಿ ತಾಲೂಕು ಕೂಡ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ನೋಡಿ, ಅದು ಆಗಲೇ ತನಿಖೆ ಮಾಡ್ತಾ ಇದ್ದೀವಿ. ಈಗ ಎರಡು ಪ್ರಕರಣಗಳು ನಮ್ಮ ಕಲಬುರಗಿನಲ್ಲಿ ಆಗಿದೆ. ಒಂದು ಅಫ್ಜಲ್ಪುರ ಮತ್ತು ಒಂದು ದಂಡೋತಿ ಶಾಲೆಯಲ್ಲಿ, ಚಿತ್ತಾಪುರ್ನಲ್ಲಿ, ಸೇಡಂನಲ್ಲೂ ಆಗಿದೆ. ಈಗ ಇದು ವಾರ್ಡನ್ಗಳ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀವಿ. ಮತ್ತು DC-ಗೆ ನಾನು ಕಟ್ಟುನಿಟ್ಟವಾದಂಥ ನಿರ್ದೇಶನ ನೀಡಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಬೇಕಾಗ್ತದೆ ಎಲ್ಲ ಕಡೆ ಅಂತ ಈಗಾಗಲೇ 4-5 ಕಡೆ ಮಾಡಿದ್ದಾರೆ. ಸ್ವಲ್ಪ ಇದನ್ನು ಹೆಚ್ಚು ರೀತಿಯಾಗಿ JDಗಳು ನೋಡ್ಕೋಬೇಕು. ಅವರಿಗೂ ಇವತ್ತು ಕರೆಸಿದ್ದೀನಿ ನಾನು.